ಇದೆ, ಬಟ್ ರೀಚ್ ಮಾಡ್ತಾರಾ, ಏನಾದ್ರು ವರ್ಕ್ ಮಾಡ್ತಾರಾ ಇಲ್ವಾ ಅಂತ ನಾನು ಅನ್ಕೊತಾ ಇದ್ದೆ. ಆಮೇಲೆ ಅವ್ರ ಇಂಟ್ರೆಸ್ಟ್ ಕೊಡೋದು ನೋಡಿ ಮತ್ತೆ ಅವ್ರ ಡೆಡಿಕೇಶನ್ ನೋಡಿ, ಇಲ್ಲ ಈ ವ್ಯಕ್ತಿ ವರ್ಕ್ ಮಾಡ್ತಾರೆ ಅಂತ ನನಗೆ ಅನಿಸ್ತು. 2-3 ಸಲ ನಾನು ಅನ್ಕೊಂಡಿದ್ದು ಈ ವ್ಯಕ್ತಿ ಏನ್ ಸುಮ್ಮನೆ ವರ್ಕ್ ಗೊತ್ತು ಅಂತಾರ, ಇಲ್ಲ ಏನ್ ಸುಮ್ಮನೆ ಬಿಹೇವ್ ಮಾಡ್ತಿದಾರ, ನಮ್ಗೆಲ್ಲ ಗೊತ್ತು ಇಲ್ಲ ಅಲ್ಪ ಸ್ವಲ್ಪ ಗೊತ್ತು ಅಂತ. ಅದು ಹಿಂಗ್ ಬರುತ್ತೆ ಅಂದ್ರೆ ಕನೆಕ್ಟಿವಿಟಿಗೆ ಆ ಪೇರೆಂಟ್ಸ್ ಇಂದನೂ ಬರುತ್ತೆ. ಆ ಪೇರೆಂಟ್ಸ್ ಸಪೋರ್ಟ್ ಇದೆಯಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಇಡೀ ವರ್ಲ್ಡ್ ಅಲ್ಲಿ ಯಾರ್ ಸಪೋರ್ಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆ ಪೇರೆಂಟ್ಸ್ ಸಪೋರ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಆ ಪೇರೆಂಟ್ಸ್ ಏನ್ ಮಾಡಿದ್ದಾರೆ, ಇವ್ರ ಹೆಸರಲ್ಲೇ ಒಂದು ಬ್ರ್ಯಾಂಡ್ ಮಾಡ್ತಿದ್ದಾರೆ. ಆ ಬ್ರ್ಯಾಂಡ್ ಮಾಡೋದ್ರ ಜೊತೆಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂದ್ರೆ, ನನ್ನ ಮಗ ಕಲಿಬೇಕು, ಅದು ಬೆಂಗಳೂರಿಗೆ ಹೋಗಿ ಕಲಿಬೇಕು, ಇಲ್ಲಿ ಬಂದಾದ್ಮೇಲೆ ನಮ್ಮ ಬಿಸ್ನೆಸ್ ನ ಇನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು ಅನ್ನೋ ಮೈಂಡ್ ಸೆಟ್ ಇದೆಯಲ್ಲ ಪೇರೆಂಟ್ಸ್ಗೆ, ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಟೆಂಟರ್ಸ್ ರನ್ ಮಾಡಿಕೊಂಡು ಒಂದು ಡಿಸ್ಟಿಕ್ ಅಲ್ಲಿ, ಅದಾದ್ಮೇಲೆ ಬೆಂಗಳೂರಲ್ಲಿ ಬಂದು ಇನ್ನ ಸ್ಕಿಲ್ ನ ಡೆವಲಪ್ಮೆಂಟ್ ಮಾಡಿಕೊಂಡು ಆ ಸ್ಕಿಲ್ ನ ಆ ಡಿಸ್ಟಿಕ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದಿದೆಯಲ್ಲ, ಮತ್ತೆ ನಮ್ ಕೆಲಸಗಾರರು ಜೊತೆಲಿರುವಂತ ಟೀಮ್ ಹೇಳ್ಕೊಟ್ಟು ನಾವು ಹಿಂಗ್ ಮಾಡೋಣ, ಕ್ಲೈಂಟ್ ಹಿಂಗ್ ಇಂಪ್ರೆಸ್ ಮಾಡೋಣ, ಅವ್ರು ಇನ್ನೂ ಚೆನ್ನಾಗಿ ವರ್ಕ್ ಮಾಡೋಣ ಅನ್ನೋ ಮೈಂಡ್ ಸೆಟ್ ಕ್ರಿಯೇಟ್ ಆಗುತ್ತಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಕನ್ಸನ್ನ ಹೊತ್ತಿ ಇಲ್ಲಿ ಬೆಂಗಳೂರು ಬಂದು V.N Events ಅನ್ನೋ ಸಂಸ್ಥೆಯಲ್ಲಿ ಇವತ್ತು ರಿಯಲ್ ಲೈಫ್ ಸರ್ಟಿಫಿಕೇಶನ್ ನ ಕಲೆಕ್ಟ್ ಮಾಡ್ಕೊಂತ ಇರ್ತಕ್ಕಂಥ ನನ್ನ ನೆಚ್ಚಿನ ನಮ್ಮ ತನು ಸರ್ಗೆ ನಿಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ಹಾಕಿದೆ. ಬಹಳ ಖುಷಿ ಆಗುತ್ತೆ ಇವ್ರ ಜೊತೆ ಮಾತಾಡೋದಕ್ಕೆ ಮತ್ತೆ ಡಿಸ್ಕಷನ್ ಮಾಡೋದಕ್ಕಾಗಿರ್ಬೋದು. ಹಾರ್ಟ್ಲಿ ವೆಲ್ಕಮ್ ಮಾಡ್ತೀನಿ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಏನು ಅಂತ ಅಂದ್ರೆ, ಈ ಒಂದು ಸರ್ಟಿಫಿಕೇಶನ್ ಡೇ, ಈ ಜರ್ನಿ, ಈ ಎಲ್ಲ ನಾನು ಮಾತಾಡ್ತಾ ಇರೋದು, ಈ ಎಲ್ಲ ಕ್ರೆಡಿಟ್ ಯಾಕೆ ಹೋಗ್ಬೇಕಲ್ಲ, ಮೋಸ್ಟ್ ಇಂಪಾರ್ಟೆಂಟ್ V.N Events ಅರುಣ್ ಸರ್ಗೆ, ಟ್ರೈನರ್ಸ್ಗೆ, ಯಾರಿಗೂ ಅಲ್ಲ ಈ ಕ್ರೆಡಿಟ್, ಮತ್ತೆ ಈ ವೀಕ್ಷಕರಿಗೂ ಅಲ್ಲ. ಈ ಕ್ರೆಡಿಟ್ ಹೋಗ್ಬೇಕಾಗಿರೋದು ಇವ್ರ ತಂದೆಗೆ. ಅವ್ರ ತಂದೆಗೆ ಒಂದು ಬಿಗ್ ಕ್ಲಾಸ್. ಅವ್ರ ತಂದೆಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತ ಅಂದ್ರೆ ಇವ್ರ ಮೇಲೆ. ನಾನು ಒಂದ್ಸಲಿ ಫೋನ್ ಮಾಡಿ ಮಾತಾಡ್ದೆ. ಅವ್ರು ಒಂದ್ ಮಾತು ಏನ್ ಹೇಳಿದ್ರು ಗೊತ್ತಾ, ಸರ್ ಅವ್ನಿಗೆ ಏನ್ ಇಷ್ಟ ಆಗುತ್ತೆ ಅದು ಮಾಡ್ಲಿ. ಆ ಮಾತಿದೆಯಲ್ಲ, ಆ ಮಾತೆ ಎಲ್ಲದಕ್ಕೂ ಕಾರಣ. ನನ್ಗೂ ನನ್ನ ಪೇರೆಂಟ್ಸ್, ನನ್ನ ತಂದೆ ಬೈಯೋರು. ನಾನು ಕಬಡ್ಡಿ ಪ್ಲೇಯರ್ ಆದಾಗ ನಾನು ಎದೊಳ್ತಿದ್ದೆ ಲೇಟು. ಪ್ರಾಕ್ಟೀಸ್ ಇದ್ದಾಗ ಮಾತ್ರ 5:30-5 ಗಂಟೆ ಇದೇ BPED ಇದೇ ಯೂನಿವರ್ಸಿಟಿಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸಮ್ಟೈಮ್ಸ್ ಸಾಯಿಗೆ ಹೋಗ್ತಿದ್ದೆ. ಅದೇ ನನ್ನ ಪ್ರಾಕ್ಟೀಸ್ ಇದ್ದಾಗ ನಾನು 9 o'clock 10 o'clock ಎದೊಳ್ತಿದ್ದೆ. ನಾವು ಸ್ಪೋರ್ಟ್ಸ್ ಪ್ಲೇಯರ್ ಬೇರೆ, ನಾವು ಡಿಗ್ರಿ ಕಾಲೇಜ್ಗೆ ಹೋಗ್ಬೇಕಂದ್ರೆ ನಮ್ಗೆ ಅಟೆಂಡೆನ್ಸ್ ಕೊಟ್ಬಿಡೋರು, ಸ್ಪೋರ್ಟ್ಸ್ ಪ್ಲೇಯರ್ ಅಲ್ವಾ ಅಂದ್ಬಿಟ್ಟು. ಅವಾಗ ನಮ್ಮ ಅಪ್ಪ ಬೈಯೋರು, ಏನ್ ಸೋಂಬೇರಿ ಮಗನ್ ಎತ್ಬಿಟ್ಟೆ ನೀನು, ಬರೀ ಯಾವಾಗ್ಲೂ ಮಲಗಿರ್ತಾನೆ ಅಂದ್ಬಿಟ್ಟು ಆಫೀಸ್ಗೆ ಹೋಗ್ಬಿಡೋರು. ನಮ್ಮಮ್ಮ ಏನ್ ಹೇಳೋರು, ಬರೋದು ಹತ್ರ ಬಂದೆ, ಏನ ನಿಮ್ಮ ಅಪ್ಪ ಇಷ್ಟು ಬೈದ್ರು ನೀನ್ ಎದೊಳೋದೇ ಇವನು, ಅಷ್ಟು ಬೈತಾರೆ, ಅಟ್ಲೀಸ್ಟ್ ಎದ್ಬಿಟ್ಟು ಟಿಫನ್ ಮಾಡ್ಕೊಂಡು ಹೋಗ್ತಾನೆ ಅನ್ನೋರು. ಅಷ್ಟು ಪ್ರೀತಿ ನಮ್ಮಮ್ಮ ನಮ್ಗೆ ಕೊಟ್ಟಿರೋದು. ಗೌರ್ಮೆಂಟ್ ಜಾಬ್ ಬಿಟ್ಟೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬಿಟ್ಟೆ, ಬಿಸ್ನೆಸ್ ಫೇಲ್ಯೂರು ಸಿಕ್ಕಾಪಟ್ಟೆ, 1, 2, 3, 4 ಸಿಕ್ಕಾಪಟ್ಟೆ ಫೇಲ್ಯೂರು. ನಮ್ಮಮ್ಮ ಅವಾಗಲೂ ಅದೇ ಹೇಳಿದ್ರು, ನೀನ್ ಏನ್ ಮಾಡ್ತೆ ಅದೇ ಮಾಡು, ಇಷ್ಟಪಟ್ಟು ಮಾಡು. ನಾನು ಇವತ್ತು ಗ್ರಾಜುಯೇಷನ್ ಡೇ ಇದೆ ಅಮ್ಮ ಅಂತ ಹೇಳ್ಕೊಂಡು ಬಂದಾಗಲೂ ಅಷ್ಟೇ, ಹೌದಾ ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರು ಖುಷಿಯಾಗಿರ್ಲಿ, ನೀನ್ ತಪ್ಪು ಮಾಡಿದ್ರು ಅವ್ರು ತಪ್ಪು ಮಾಡಿದ್ರು, ಆ ಟೈಮ್ ಇರುತ್ತೆ, ಅದನ್ನ ಮುಂದುವರಿಸ್ಕೊಂಡು ಹೆಂಗ್ ಹೋಗ್ಬೇಕು, ಯಾವ ತರ ಗ್ರೋ ಆಗ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೆ. ಹಾಗಾಗಿ ಈ ಎಲ್ಲಾ ಡಿಸ್ಕಷನ್ಗೆ ಇವತ್ತು ಇಲ್ಲಿ ಸ್ಟೇಜ್ ಮೇಲೆ ಬಂದು ನಿಂತಿದ್ದಾರೆ ಅಂದ್ರೆ ಅವ್ರ ಅಪ್ಪ ಕಾರಣ. ಅವ್ರ ಅಪ್ಪಗೆ ಒಂದು ಬಿಗ್ ಕ್ಲಾಸ್ ಬರಲಿ, ಅವ್ರ ತಾಯಿಗೆ ಬರಲಿ, ಅವ್ರ ಬ್ರದರ್ ಬರಲಿ ಅಂತ ಕೇಳ್ಕೊಂತೀನಿ. ಒಂದು ಕ್ಲಾಸ್ ಬರಲಿ, ಸರ್ಟಿಫಿಕೇಶನ್ ಬರಲಿ, ದಯಮಾಡಿ ಒಂದು ಸಾಂಗ್ ಬರಲಿ. ಈ ಸರ್ಟಿಫಿಕೇಶನ್ ಸರ್ ನಿಮ್ ಮುಖಾಂತರ, ಅಮ್ಮ ನಿಮ್ ಮುಖಾಂತರ ತನ್ನುಗೆ ನಾನು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀನಿ. ಒಂದು ಕ್ಲಾಸ್ ಬರಲಿ ಸರ್. Yes.
ಎಸ್ ಹಲೋ, ಬಹಳ ಚೆನ್ನಾಗಿ ಕಾಣಿಸ್ತಿದ್ದೀರಾ, ಉದ್ದ ಕಾಣಿಸ್ತಿದ್ದೀರಾ, ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೀರಾ. ಒಂದು ಕ್ಲಾಸ್ ಬರಲಿ ಅವ್ರಿಗೆ. ಏನ್ ಅನಿಸ್ತಾ ಇದೆ? ಅಪ್ಪನಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೋದು ಈ ಸಂದರ್ಭದಲ್ಲಿ? ಫಸ್ಟ್ ಆಫ್ ಆಲ್ ಈ ಅಪರ್ಚುನಿಟಿ ಕೊಟ್ಟಿದ್ದೆ ನಮ್ಮಪ್ಪ. ಯಾಕಂದರೆ ನಾನು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ನೀನು ಓದಲ್ಲ ಬಿಡು ಅನ್ನೋದು. ನಾವು ಅಷ್ಟೇ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸು, ಹೋಗೋದು ವಾಪಸ್ ಬರೋದು. ಆದರೆ ಜೀವನದಲ್ಲಿ ಹೇಳೋದು ಆಗಿಲ್ಲ. ಪಾಸ್ ಆಗೋ ಲೆವೆಲಿಗೆ ಓದಿ ಲಾಸ್ಟ್ ಏನಾದರೂ ಎಕ್ಸಾಮ್, ಲಾಸ್ಟ್ ಎಕ್ಸಾಮ್ ಬರ್ಬಿಟ್ಟು ಏನು ಓದ್ಬಿಟ್ಟು ನಾಳೆ ಎಕ್ಸಾಮ್ ಬರ್ಬಿಟ್ಟು ಪಾಸ್ ಆಗ್ಬಿಟ್ಟು ಅದಾದಮೇಲೆ ಪಿ ಯು ಸಿ ರಿಸಲ್ಟ್ ಬಂದು ನಿಮಗೆ ಅಷ್ಟು ಬಂದಿದೆ, ಇಷ್ಟು ಬಂದಿದೆ, ಏನಕ್ಕೆ ಬಂದಿದೆ ಏನಂತೂ ಕೇಳಿಲ್ಲ. ನನಗೆ ಪಾಸ್ ಆಗಿದೆಯಾ ಅಷ್ಟೇ ಕೇಳಿದ್ರು. ಅದಾದಮೇಲೆ ನೆಕ್ಸ್ಟು ನಮ್ಮ ಅಕ್ಕ ಇದ್ದಾರೆ, ಅವರು ಮೆಡಿಕಲ್ ಮಾಡಬೇಕಂತಿದ್ರು. ಅವ್ರಿಗೆ ಸೀಟ್ ಸಿಕ್ಕಿದ್ದು ದೂರ ಅಂತ ಅವ್ರನ್ನೇ ಕಳಿಸ್ಕೊಡ್ಲಿಲ್ಲ. ಸೊ ಬಿ ಎಸ್ ಸಿ ಅಗ್ರಿಕಲ್ಚರ್ ಕಳಿಸ್ಕೊಟ್ಟು ಅದಾದಮೇಲೆ ನೀನು ಏನಾರ ಮಾಡ್ತೀನಪ್ಪ ಅಂದು ನಾನು ಮಾಡ್ತೀನಿ ಅಂತ ಒಂದು ವರ್ಷ ಡ್ರಾಪ್ ಆಗಿದೆ. ಮತ್ತೆ ಬೆಂಗಳೂರಿಗೆ ಬಂದೆ, ಬ್ಯಾಂಗ್ಳೂರಲ್ಲಿ ಓದಿದೆ. ಸಿಕ್ಕಿಲ್ಲ ಸೀಟು, ಆಗಲೂ ಏನೂ ಅಂದಿಲ್ಲ, ಸುಮ್ಮನಾದ್ರು. ನನಗೆ ಬೇಕು ಅಂದರೆ ನಾರ್ಮಲ್ B.Com ಮಾಡ್ಕೊಂಡು ನನಗೇನು ತೊಂದರೆ ಇಲ್ಲ ಅಂದರು. ಬಟ್ ನನಗೆ ಇಷ್ಟ ಇರಲಿಲ್ಲ. ಮತ್ತೆ ಎಜುಕೇಷನ್ ಕಂಟಿನ್ಯೂ ಮಾಡೋದು ಅಂದ್ಬಿಟ್ಟು ಯಾವ್ದಾರ ಫೀಲ್ಡಿಗೆ ಹೋಗೋಣ ಅಂತ ಇವೆಂಟ್ ಫೀಲ್ಡಿಗೆ ಬಂದೆ. ಅದಾದಮೇಲೆ ಮತ್ತೆ ಇವೆಲ್ಲ ನನಗೆ ಆಗಲ್ಲ ಅಂದ್ಬಿಟ್ಟು ಮತ್ತೆ ಎಜುಕೇಷನ್ ಹೋಗೋಣ ಅಂದ್ಬಿಟ್ಟು ಮತ್ತೆ ಎಜುಕೇಷನ್ಗೆ ಹೋದೆ. ಸೀಟು ಸಿಕ್ತು. ಅದೇನೋ ಹೇಳ್ತಾರಲ್ಲ, ಸೀಟ್ ಸಿಕ್ಕಿದ್ರೆ ಮನೇಲಿ ಕಳಿಸ್ಕೊಡ್ಲಿಲ್ಲ. ನಮ್ಮ ಮನೇಲಿ ಅದೇ ಡೆಲ್ಲಿವರೆಗೂ ಏನು ಹೋಗ್ಬೇಕು, ಇಲ್ಲಿರು ಏನೋ ಇಷ್ಟು ದಿನ ಇಲ್ಲ ಇದೆಯಾ, ಒಂದಿನ ಬಿಟ್ಟಿಲ್ಲ ನಿನ್ನ, ಅಲ್ಲಿ 3 ವರ್ಷ ಅಂದರೆ 4 ವರ್ಷ ಇನ್ನೂ ನಾನು ಕಳಿಸೋದು ಅಂದರು. ಸೊ 4 ವರ್ಷ ಬೇಡ ಅಂತ ಡಿಸೈಡ್ ಮಾಡಿದ್ರೆ ಮತ್ತೆ ಇಲ್ಲೇ ಹೋಗ್ಕೊಂಡೆ. ಸೊ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಯಾಕೆಂದರೆ ಟೆಂಟ್ ಹೌಸು ಆಲ್ರೆಡಿ ಬಿಸ್ನೆಸ್ ಇತ್ತು, ತಂದೆದು ಚಿಕನ್ ಶಾಪ್ ಇತ್ತು. ಸೊ ಅದ್ರಲ್ಲಿ ವರ್ಕ್ ಮಾಡ್ಕೊಂಡು ಮನೆ ಹತ್ರ ಇದೆ. ಹೀಗೆ ಏನಾರ ಒಂದು ಮಾಡಬೇಕಲ್ಲ ಅಂತ ನಾವು ಡಿಸೈಡ್ ಮಾಡಿದಾಗ ಇವೆಂಟ್ ಮ್ಯಾನೇಜ್ಮೆಂಟು ಅದು ಮಾಡಬೇಕು ಅಂತ ನನಗೆ ಫಸ್ಟಿನ ಇಂಟ್ರೆಸ್ಟ್ ಇತ್ತು. ಡೆಕೋರೇಷನ್ ಇರ್ಬೋದು, ಹೊರಗಡೆ ಔಟ್ಸೈಡು ನಮ್ಮ ಫ್ಯಾಮಿಲಿ ಫಂಕ್ಷನ್ ಆಗಿರ್ಬೋದು, ಈ ಥರ ಮಾಡ್ತಾಯಿದ್ದೆ. ಬಟ್ ಮೇನಾಗಿ ಫೋಕಸ್ ನನ್ನ ಲೈಫಿಗೆ ಇದೇ ಟರ್ನ್ ಆಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ಸೊ ಆಪರ್ಚುನಿಟೀಸ್ ಬಂತು. ಬಂದೆ, ಸೇರ್ಕೊಂಡೆ, ಬಂದೆ, ಇನ್ಸ್ಟಾಗ್ರಾಮ್ ನೋಡಿದೆ, ಆ ಪೇಜ್ ಎಲ್ಲ ಪೇಜ್ ವಿಸಿಟ್ ಮಾಡಿದೆ. ಇದಕ್ಕೂ ನನ್ನ ಫ್ರೆಂಡ್ ರೆಫರ್ ಮಾಡಿದೆ, ಚೆನ್ನಾಗಿದೆ ನೋಡು, ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಫಾಸ್ಟ್ ಫೋಟೋಶೂಟ್ ಇದೆಯಲ್ಲ, ಅದು ನನ್ನ ಫ್ರೆಂಡ್ ಜಾಣ ಅವನು ಯಾವುದೋ ಒಂದು ಡಿಸೈನಿಂದ ಬರೋಕ್ಕಾಗಿಲ್ಲ. ಸೊ ನನಗೆ ಇದು ರೆಫರ್ ಮಾಡಿದೆ, ಚೆನ್ನಾಗಿದೆ ಹೋಗು, ನಾನು ಅದಾದ್ಮೇಲೆ ಅಲ್ಲಿಗೆ ಬರ್ತೀನಿ, ಇಬ್ಬರು ಜೊತೆ ಮಾಡೋಕ್ಕಾಗಿತ್ತು. ಸೊ ನಾವು ಆ ಮೈಂಡ್ ಸೆಟ್ ಎಲ್ಲ ಫ್ರೆಂಡ್ಸ್ ಹಿಂಗೆ ಮಾಡ್ಕೊಂಡಾಯ್ತು ಅಂತ ನಾವು ಇದು ಮಾಡಿದ್ವಿ. ಸೊ ನಾನು ಬರಲಿಲ್ಲ. ನೆಕ್ಸ್ಟ್ ಮಂತ್ ಆ್ಯಕ್ಚುಲಿ ನೆಕ್ಸ್ಟ್ ಬ್ಯಾಚಿಗೆ ಜಾಯ್ನ್ ಆಗಬೇಕು, ನಾನು ಫಾಸ್ಟ್ ಶೂಟಿಂಗ್ ಅವನು ಜಾಯ್ನ್ ಆಗ್ತೇನೆ. ಸೊ ಈಗಲೂ ಜಸ್ಟ್ ಅವನಿಗೆ ಕಾಲ್ ಮಾಡಿದ್ದೆ, ಹಿಂಗಿದೆ ನಿಮ್ಮ ಟೀಮ್ ಅವ್ರು ಬಂದಿದ್ದಾರೆ ಅಂತ. ಹೌದಾ ಬಿಡು, ನೋಡೋಣ, ಇಲ್ಲಾಂದರೆ ಸರ್ ಹತ್ರ ನನಗೆ ಕಾಂಟ್ಯಾಕ್ಟ್ ಮಾಡ್ತಿದ್ದೆ ಹೇಳಿದ್ರು. ಸರಿ ಓಕೆ ಅಂತ ಹೇಳಿ ಮಾತಾಡಿ ನಾನು ಸುಮ್ಮನೆ. ಅದಾದಮೇಲೆ ಇಲ್ಲಿ ಕೋರ್ಸ್ ಏನಿದೆ 45 ಡೇಸು ಬಂದು ನನಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದು ನೀವು ಕೊಟ್ಟಿಲ್ಲ, ಜಯಂತ್ ಸರ್ ಕೊಟ್ಟಿದ್ದು. ಯಾವ ಲೆವೆಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ ಇದಾಗ್ಬಿಟ್ಟಿದೆ. ಅಲ್ಲೇ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೀಳುತ್ತಾ, ಏನೋ ಹೂವು ಡೆಕೋರೇಷನ್ ಮಾಡಬೇಕು, ಇಲ್ಲ ಹೂ ಕೊಂಡ್ರಿ ಹಾಕ್ಬಿಟ್ಟು ಹೋಗ್ಸೋಕೆ ಅಷ್ಟೇ, ಆರಾಮಾಗಿ ಕಲ್ತ್ಕೊಂಡು ಹೋಗ್ಬೋದು ಅಂತ. ಬಟ್ ಅದರಲ್ಲಿ 24 ಚಾಪ್ಟರ್ ಇರುತ್ತೆ, ಅದಕ್ಕೆ ಯಾರಿಗೂ ಗೊತ್ತಿರಲಿಲ್ಲ. ಜಯಂತ್ ಸರ್ ಒಂದೊಂದು ಚಾಪ್ಟರ್ 1 ಗಂಟೆ ಎಕ್ಸ್ಪ್ಲೇನ್ ಮಾಡೋದಪ್ಪ. ನಮ್ಮ ಅಪ್ಪ 1.5 ಗಂಟೆ ಕೇಳಿಸ್ಕೊಂಡು ನನಗಂತೂ ಅರ್ಥ ಆಗಿಲ್ಲ, ನಿಮಗೆ ಅರ್ಥ ಆಯ್ತಲ್ಲ ಸಾಕು ಸ್ವಲ್ಪ ಹೋದ್ರು. ಅದಾದಮೇಲೆ ಏನು ಅಂತ ಪೇಮೆಂಟ್ ಮಾಡಿ ಅಡ್ವಾನ್ಸ್ ಪೇಮೆಂಟ್ ಮಾಡ್ಬಿಟ್ಟು ಹೋಗಿ ಅದಾದಮೇಲೆ ಮತ್ತೆ ಈಗ ಬಂದಾಗ ಜಾಯ್ನಿಂಗ್ ಬಂದೆ. ಅದಾದಮೇಲೆ 1 ತಿಂಗಳು ಮನೆಗೆ ಹೋಗಲಿಲ್ಲ, ಇಲ್ಲೇ ಇದ್ದೆ. ಚಿಕ್ಕಪ್ಪನಿಂದ ಹತ್ರ ಇದೆ ಓಡಾಡೋಕ್ಕೆ, ಆರಾಮದಲ್ಲಿದ್ದೆ. ಅದಾದಮೇಲೆ ಅವಾಗ ಮನೆಗೆ ಹೋಗಿ ಬರ್ತಾ ಇದೆ. ಈಗಲೂ ನನ್ನ ತಾಯಿಗೆ ಫೋನ್ ಮಾಡ್ತೀನಿ ಇವತ್ತು ಮಾತಾಡೋಕ್ಕೆ. ನಮ್ಮ ತಂದೆಗೆ ಇವಾಗ ನಾನು ಡಿಸೈಡ್ ಫೋನ್ ಮಾಡಿಲ್ಲ. ಅವರಾಗಿ ಯಾವ್ದಾರ ಇವೆಂಟ್ ಇತ್ತು, ಇಲ್ಲ ಅಂದರೆ ಏನಾದ್ರು ಇತ್ತು ಅಂದ್ರೆ ಫೋನ್ ಮಾಡ್ತಾರೆ ಅಷ್ಟೇ. ಬಟ್ ಈಗ ನಮ್ಮಿಬ್ಬರು ಭಾಳ ಚೆನ್ನಾಗಿದೆ. ನಾವು ಯಾವ ಫ್ರೆಂಡ್ಸ್ಗಿಂತ ನಾವು ಕಮ್ಮಿಲ್ಲ, ಅಪ್ಪ ಮಗ ನಾವು. ಸೊ ಅವ್ರ ಬಗ್ಗೆ ತುಂಬ ಖುಷಿ ಇದೆ. ಈಗ ಅಪರ್ಚುನಿಟಿ ಕೊಟ್ಟಿರಲಿಲ್ಲ, ನಾನು ಈಗ ಬರ್ತಾ ಇರಲಿಲ್ಲ, ಇಲ್ಲ ಅಲ್ಲೆಲ್ಲಾದರೂ ತುಂಬ ಖುಷಿಯಾಗಿತ್ತು ಒಂದು ಕ್ಲಾಸ್ ನೋಡಿ. ನಾನು ಅಬ್ಸರ್ವ್ ಮಾಡಿರ್ತೀವಿ ಸ್ನೇಹಿತರೆ, ಲೈವ್ನಲ್ಲಿ ಮೊನ್ನೆ ನಾವು ಲೈವ್ ಕೊಟ್ಟಾಗಲೂ ನಾನು ಮಾತಾಡಲ್ಲ ಅಂದ್ಬಿಟ್ರು, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ನಿಮ್ಮಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೆ ಏನು ಗೊತ್ತಾ ಸರ್, ನಿಮ್ಮಲ್ಲಿ ಕೆಲವೊಂದು ವಿಷಯನ ನನಗೆ ಇಷ್ಟ ಆಗಿದೆ. ವರ್ಕೋಹಾಲಿಕ್ ಸರ್, ನಾನು ಮಾಡಬೇಕು ಆ ಛಲ ಇದೆ. ಆ ಛಲ ಈಗಿನ ಯೂತ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಮತ್ತೆ ಚಿಕ್ಕದೋ ದೊಡ್ಡದೋ ಕೆಲಸ ಅದನ್ನ ಕಂಪ್ಲೀಟ್ ಮಾಡಬೇಕು ಪ್ರಾಪರ್ ಆಗಿ, ಅದನ್ನ ನೀವು ಮಾಡಿದ್ದೀರ. ಸೊ ಓವರ್ ಆಲ್ ಜರ್ನಿ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಹೇಗಿತ್ತು ಅಂತ ಚೆನ್ನಾಗಿತ್ತು. ಜರ್ನಿ ಬಗ್ಗೆ ಮಾತಾಡೋದಾದ್ರೆ ಒಳ್ಳೆ ಥ್ರಿಲ್ಲಿಂಗ್ ಇತ್ತು. ಯಾಕಂದರೆ ಜಗಳನೂ ಆಡಿದ್ದೀನಿ, ಜಗಳನೂ ಆಡಿಸಿದ್ದೀನಿ. ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು, ಫ್ರೆಂಡ್ಸ್ ಜೊತೆ ಎಂಜಾಯ್
ಗ್ರೂಪಲ್ಲಿ ಅವ್ರ ಜೊತೆ ಎಂಜಾಯ್ನೂ ಮಾಡಿದ್ದೀನಿ. ಮೋಸ್ಟ್ ಆಫ್ ಆಲ್ ನಮಗೆ ಈಗ ಸಿಕ್ಕಿರೋ ಫ್ರೆಂಡ್ಸು ಬೆಟರ್ ಆಗಿದ್ರು, ಚೆನ್ನಾಗಿದ್ರು, ಸಪೋರ್ಟಿವ್ ಆಗಿದ್ರು. ಲೈಫ್ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಕೋ ಟ್ರೈನರ್ಸ್ ಇದ್ರಲ್ಲ, ಲೆಜೆಂಡ್ಸ್ ಅವರೆಲ್ಲ. ಏನಂದರೆ ನೀಟಾಗಿ ಕಾಮಿಡಿಯಾಗಿ ಮಾತಾಡ್ಕೊಂಡು ಅವ್ರ ಜೊತೆ ಜಗಳ ಆಡ್ತೀವಿ ಆರಾಮಾಗಿ ಸುಭಾಷಿತಿ. ಯಾಕೆ ಮೇಡಮ್ ಹಿಂಗೆ ಮಾಡ್ತೀರಾ ಹಂಗೆ ಮಾಡ್ತೀರಾ. ಸ್ಟಾರ್ಟಿಂಗಲ್ಲಿ ಪಾಪ ಅವ್ರು ಯಾರು ಮಾತಾಡ್ಸಿದ್ದಿಲ್ಲ. ಅವ್ರು ಬಂದ ಪುಟ್ಟ ಹಂಗಿದ್ದೆ. ಅದಾದಮೇಲೆ ಅವರು ಫೀ ಬಿಟ್ಕೊಂಡು ಹೋದಾಗ ನಮಗೂ ಅಂಡರ್ಸ್ಟ್ಯಾಂಡಿಂಗ್ ಬೆಳೆದು ನಾವು ನೀಟಾಗಿ ಮಾತಾಡ್ಸೋಕೆ ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಂತೂ ಜಯಂತ್ ಸರ್ ಅಂತೂ ಸರ್ ಅನ್ನೋದಕ್ಕಿಂತ ಫ್ರೆಂಡ್ ಥರ ಟ್ರೀಟ್ ಮಾಡೋದು ನಮ್ಮನ್ನೆಲ್ಲ. ನೀಟಾಗಿ ಒಂದೊಂದು ಕ್ವಶನ್ಗೂ ಹೇಗಾಗುತ್ತೆ, ಏನು ಮಾಡಬೇಕು ಮುಂದಕ್ಕೆ, ಬ್ಯಾಕ್ ಸಪೋರ್ಟ್ ಹೆಂಗೆ ಅಂತೆಲ್ಲ ಹೇಳ್ಕೊಟ್ರು. ಸೊ ಥ್ಯಾಂಕ್ಸ್. ವೆರಿ ನೈಸ್. ಒಂದು ಬಿಗ್ ಕ್ಲಾಸ್ ಬರಲಿ. ಆ್ಯಂಡ್ ಲಾಸ್ಟ್ 2 ಕ್ವಶನ್. ಒಂದು ಕ್ವಶನ್ನು, ಇವಾಗ ಈಗ ಏನು ಕಲ್ತಿದ್ದೀರಾ ಅದು ನಿಮ್ದು ಆಲ್ರೆಡಿ 10 ಹೌಸ್ ಇದೆ, ಅದಕ್ಕೆ ನಿಮ್ಗೆ ಹೆಲ್ಪ್ ಆಗ್ತಿದ್ಯಾ? ಮತ್ತೆ ಎಷ್ಟೊಂದು ಈವೆಂಟ್ಗಳು ನೀವು ಮಾಡಿದ್ದೀರಾ ಇಲ್ಲಿ ಸ್ಟಡಿ ಮಾಡಿಕೊಂಡೆ, ಮತ್ತೆ ಇವಾಗ ಕಲ್ತಿರೋದು ರಿಯಲ್ ಲೈಫ್ ಹೋಗ್ತಿರೋಲ್ಲ, ಇವಾಗ ಕ್ಲೈಂಟ್ ಮ್ಯಾನೇಜ್ಮೆಂಟು, ವೆಂಡರ್ ಮ್ಯಾನೇಜ್ಮೆಂಟು, ಟೀಮ್ ಕೋಆರ್ಡಿನೇಷನ್ ಅದೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತಾ? ಅದು ಕಲ್ತ್ಕೊಂಡಿದ್ದೀರಾ, ಅದು ಕ್ರ್ಯಾಪ್ ಮಾಡಿದ್ದೀರಾ? ಹೌದು, ಯಾಕಂದರೆ ನಾನು ಇವೆಂಟ್ ಮ್ಯಾನೇಜ್ಮೆಂಟ್ 10 ಹೌಸಿಗೆ ಸಖತ್ ಹೆಲ್ಪ್ ಆಗುತ್ತೆ. ಯಾಕಂದರೆ ಅದಿಲ್ಲ ಅಂದ್ರೆ ನಾನು ಬರ್ತಾನೆ ಇರಲಿಲ್ಲ. ಸೊ ಆ ಫೀಲ್ಡಿಗೆ ಪ್ರತಿಯೊಂದು ಐಟಮ್ಸ್ 10 ಹೌಸಿಂದನೇ ಬರಬೇಕು ಇವೆಂಟಿಗೆ. ಸೊ ಅದರಿಂದ ನಮ್ಮದೇ ಒಂದು ವೇರ್ ಹೌಸಲ್ಲಿ ನಮ್ಮದೇ ಐಟಮ್ಸ್ ಇದ್ದರೆ ನಾವು ಯಾರಿಗೆ ಬೇರೆಯವ್ರ ಹತ್ರ ಹೋಗಿ ಇಸ್ಕೊಳ್ಳೋದು ಬೇಡ. ಸೊ ಮೋರ್ ಪ್ರಾಫಿಟ್ ಮಾಡ್ಬೋದು. ಸೊ ಹಂಗಾಗಿ 2 ಕನೆಕ್ಟ್ ಇದೆ. ವೆರಿ ನೈಸ್, ವೆರಿ ನೈಸ್. ಲಾಸ್ಟ್ ಕ್ವಶನ್, ಈ ಒಂದು ಫೀಲ್ಡ್ಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಬರಬೇಕು ಅಂತ ಅನ್ಕೊಂಡಿರೋರಿಗೆ, ಮತ್ತೆ ಫೀಲ್ಡ್ ಆಫ್ ಈವೆಂಟ್ಸ್ ಏನಾದ್ರು ಚೂಸ್ ಮಾಡಬೇಕು ಅಂದ್ಕೊಂಡಿರೋರು, 8th ಬ್ಯಾಚ್ ಅವರಿಗೆ ಅಪ್ಕಮಿಂಗ್ ಬರೋರಿಗೆ ಏನಾದ್ರು ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಕೊಡೋದಾದ್ರೆ? 8th ಬ್ಯಾಚ್ ಅವ್ರಿಗೆ ಮೆಸೇಜ್ ಏನಂದರೆ, ಬಂದು ನೀಟಾಗಿ ನೋಡಿ, ನಿಮ್ಗೆ ಇಷ್ಟ ಆದರೆ ಸೇರ್ಕೊಳ್ಳಿ, ಇಲ್ಲ ಅಂದರೆ ನಾನೇನು ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಮ ಒಪಿನಿಯನ್ಗಿಂತ ನಾನು ಇವನು ತನು ಹೇಳ್ದ ಅಂತ ಬಂದು ಸೇರ್ಕೊಳ್ಳೋದು, ಅಯ್ಯೋ ಆಮೇಲೆ ಅವ್ನು ಹೇಳಿದ್ನಲ್ಲ ಸೇರ್ಕೊಂಡೆ ಇಲ್ಲ ಚೆನ್ನಾಗಿಲ್ಲ ಅನ್ನೋದು ನಮ್ಮ ಮೇಲೆ ಕೂರಬಾರ್ದು. ನಿಮಗೆ ಬಂತು ಇಷ್ಟ ಆಯಿತು ಸೇರ್ಕೊಳ್ಳಿ, ಅದು ಮುಂದಕ್ಕೆ ಆಗೋದು ಬಿಡೋದು ನಿಮಗೆ ಬಿಟ್ಟು. ವೆರಿ ಗುಡ್ ಪಾಯಿಂಟ್. ಒಂದು ಬಿಗ್ ಕ್ಲಾಸ್ ಬರಲಿ. ಮೋಸ್ಟ್ ಇಂಪಾರ್ಟೆಂಟ್, ಎಷ್ಟೋ ಜನ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರೆ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ. ನೋ, ನೀವು ಬನ್ನಿ, ಪ್ರಾಕ್ಟಿಕಲ್ ಆಗಿ ನೋಡಿ. ನಮ್ಮ ಇನ್ಸ್ಟಿಟ್ಯೂಟ್ ಮಾತ್ರ ಅಲ್ಲ, ಎಷ್ಟೋ ಇನ್ಸ್ಟಿಟ್ಯೂಟ್ಗಳಿದೆ, ನೋಡಿ, ಗೂಗಲ್ ನೋಡಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, 1 to 1 ಮಾತಾಡಿ. ಆಗ್ಲೇ ಒಂದು ಪಾಯಿಂಟ್ ಹೇಳಿದ್ರು, 24 ಸಿಲೆಬಸ್ನ 1 hour ಅಂತ. ಅಂದ್ರೆ ನಾನೇ ಸಮ್ ಟೈಮ್ ಹೇಳ್ಬಿಡ್ತೀನಿ, ಇಷ್ಟೊಂದು ಬೇಕಾ? ಡೀಟೇಲ್ ಆಗಿ ಹೋಗ್ತಾರೆ ಅವ್ರು ಎಕ್ಸ್ಪ್ಲೈನ್ ಮಾಡೋದ್ರೆ. ನಮ್ಗೆ ಅಡ್ಮಿಷನ್ ಬರುತ್ತೋ ಬಿಡುತ್ತೋ, ಬಟ್ ಇನ್ಫಾರ್ಮೇಶನ್ ಕೊಟ್ಬಿಡ್ಬೇಕು ಅಂತ. ನನಗೆ ಬಹಳ ಖುಷಿ ಇದೆ ನಿಮ್ಮ ಒಂದು ಗ್ರೋತ್ ಜೊತೆಗೆ ನೀವು ಮಾತಾಡೋ ಶೈಲಿ. ಮತ್ತೆ ನಾನು ಒಂದು ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ, ಹೀಗೆ ಇರಿ. ಬಿಸ್ನೆಸ್ಗೆ ಯಾವ ತರ ಬೇಕು ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿ. ಅಂಡ್ ಈ ಎಲ್ಲ ಕ್ರೆಡಿಟ್, ಈ ಒಂದು ಸ್ಟೇಜ್ ಎಲ್ಲ ಕ್ರೆಡಿಟ್ ಸರ್ ನೀವು ನೋಡ್ತಾ ಇರ್ತೀರಾ, ಇವ್ರ ತಂದೆಗೆ ಹೋಗ್ಬೇಕು ಎಲ್ಲ ಕ್ರೆಡಿಟ್, ತಾಯಿಗೆ, ಬ್ರದರ್ಗೆ ಹೋಗ್ಬೇಕು ನಾನು ಅಂತ ಹೇಳ್ತೀನಿ. ಹಾಗೆ ನಿಮ್ ಫ್ರೆಂಡ್ಗೂ ಹೋಗ್ಬೇಕು ಸರ್. ನಿಮ್ ಫ್ರೆಂಡ್ ಹೇಳಿದ್ರಲ್ಲ ಬೆಸ್ಟ್ ಇನ್ಸ್ಟಿಟ್ಯೂಟ್ ಇದು ಹೋಗು ಅಂತ, ಅವ್ರಿಗೂ. ಮತ್ತೆ ನೆಕ್ಸ್ಟ್ ನಮ್ಮ ಫೋಟೋ ಶೂಟ್ ಏನಿದೆ, ಫಾಸ್ಟ್ ಶೂಟ್, ಅದಕ್ಕೂ ಒಂದು ಅಡ್ಮಿಷನ್ ಬರ್ತಾ ಇದೆ ಈ ಒಂದು ಲೈವ್ ಇಂದ. ಸರ್ ಒಂದು ಅಡ್ಮಿಷನ್ ಬರ್ತಾ ಇದೆ ಸರ್, ರೆಫರೆನ್ಸ್ ನಮ್ಮ ತಲು ಕಡೆಯಿಂದಾನೆ, ಅವ್ರ ಫ್ರೆಂಡ್. ಸೊ ಬಹಳ ಖುಷಿ ಆಗುತ್ತೆ. ಪ್ರೌಡ್ ಆಫ್ ಯು. ತುಂಬಾ ಒಳ್ಳೆ ಲೆವೆಲ್ ಹೋಗಿ. ಆಸ್ಪತ್ರೆಯಲ್ಲಿ ನಮಗೂ ಏನಾದ್ರು ಈವೆಂಟ್ ಬಂತು ಅಂತಂದ್ರೆ ನನಗೆ ತಲು ಇದೆ ತಲೆ ಕೆಡ್ಸ್ಕೊಳ್ಳೋದು ಬೇಡಪ್ಪ, ನಾನು ಆರಾಮಾಗಿ ನಿದ್ದೆ ಮಾಡ್ಬೋದು, ಒಂದ್ಸಲಿ ಕೊಟ್ಬಿಟ್ರೆ ವರ್ಗು ಅದನ್ನ ಹ್ಯಾಂಡಲ್ ಮಾಡ್ತಾರೆ ಅಂತ ಒಂದು ಬಿಲೀವ್ ನ ಕ್ರಿಯೇಟ್ ಮಾಡುವಂತ ವ್ಯಕ್ತಿ ಅಂತ ಹೇಳ್ಬೋದು. ಒಂದು ಬಿಗ್ ಕ್ಲಾಸ್ ಮಾಡಿ ಸ್ನೇಹಿತರೆ.